ಹೆಲೋ ಎವ್ರಿವನ್. 60ನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಸಮತೋಲಿತ ರಾಸಾಯನಿಕ ಸಮೀಕರಣಗಳಾಗಿ ಅನುವಾದಿಸಿ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. ಸೊ ಮೊದಲನೇ ಹೇಳಿಕೆಯನ್ನ ನೋಡಿದ್ರೆ, ಮೊದಲನೇ ಹೇಳಿಕೆ ಏನಿದೆ, ಹೈಡ್ರೋಜನ್ ಸಲ್ಫೈಡ್ ಅನಿಲವು ಗಾಳಿಯಲ್ಲಿ ಉರಿದು, ಹೈಡ್ರೋಜನ್ ಸಲ್ಫೈಡ್ ಅಂತ ಅಂದ್ರೆ H2S ಅಂತ ಬರ್ಕೊಳ್ತೀವಿ ಮಕ್ಕಳೇ. ಇದು ಗಾಳಿಯಲ್ಲಿ ಉರಿತಾ ಇದೆ ಅಂದ್ರೆ ಅರ್ಥ ವಾತಾವರಣದಲ್ಲಿರೋ ಆಮ್ಲಜನಕದ ಜೊತೆಗೆ ವರ್ತಿಸ್ತಾ ಇದೆ. ಯಾವಾಗ್ಲೇ ನಾವು ಗಾಳಿಯಲ್ಲಿ ಉರಿದು ಅಂತ ತಗೊಂಡಾಗ ಅಥವಾ ಹೇಳಿಕೆಯಲ್ಲಿ ಕೊಟ್ಟಿದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು, ಆಮ್ಲಜನಕದ ಜೊತೆಗೆ ವರ್ತಿಸ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಉತ್ಪನ್ನ ಏನೇನ್ ಸಿಗ್ತಾ ಇದೆ, ನೀರು ಮತ್ತೆ ಸಲ್ಫರ್ ಡೈಆಕ್ಸೈಡ್ ಸಿಗ್ತಾ ಇದೆ. ಸೊ ಈ ಸಮೀಕರಣ ಸರಿದೂಗಿದ್ಯಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡಬೇಕು. ಸರಿದೂಗಿಲ್ಲ ಅಂತ ಅಂದ್ರೆ ಸರಿದೂಗಿಸ್ಬೇಕಾಗತ್ತೆ. ಸೊ ಪ್ರತಿವರ್ತಕ ಭಾಗದಲ್ಲಿ ಹೈಡ್ರೋಜನ್ ಎಷ್ಟಿದೆ? 2 ಇದೆ. ಉತ್ಪನ್ನ ಭಾಗದಲ್ಲಿ 2 ಹೈಡ್ರೋಜನ್ ಇದೆ. ಸಲ್ಫರ್ ಪ್ರತಿವರ್ತಕ ಭಾಗದಲ್ಲಿ 1 ಇದೆ. ಉತ್ಪನ್ನ ಭಾಗದಲ್ಲೂ ಕೂಡ 1 ಇದೆ. ಆಕ್ಸಿಜನ್ ಪ್ರತಿವರ್ತಕ ಭಾಗದಲ್ಲಿ 2 ಇದೆ. ಉತ್ಪನ್ನ ಭಾಗದಲ್ಲಿ ಇಲ್ಲೊಂದು ಇದೆ, ಇಲ್ಲಿ 2 ಇದೆ. ಒಟ್ಟಾರೆಯಾಗಿ 3 ಆಕ್ಸಿಜನ್ ನಮ್ಗೆ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಆಕ್ಸಿಜನ್ ಅನ್ನ ಸರಿದೂಗಿಸ್ಬೇಕು. ಆದ್ರೆ ಇಲ್ಲಿ ಒಂದು ಕಡೆ 2 ಇದೆ, ಇನ್ನೊಂದು ಕಡೆ 3 ಇದೆ ಅಲ್ವಾ? ಸೊ ನಾವು ಈ ಭಾಗಕ್ಕೆ ಅಂದ್ರೆ ಪ್ರತಿವರ್ತಕ ಭಾಗಕ್ಕೆ 3ರಿಂದ ಗುಣಾಕಾರ ಮಾಡಬೇಕು. ಇನ್ನು ಉತ್ಪನ್ನ ಭಾಗಕ್ಕೆ 2ರಿಂದ ಗುಣಾಕಾರ ಮಾಡ್ಕೋಬೇಕು. ಆಗ ಒಟ್ಟಾರೆಯಾಗಿ ನಮಗೆ 6 ಆಕ್ಸಿಜನ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ 2 ಉತ್ಪನ್ನಗಳಿಂದ ನಮ್ಗೆ 6 ಆಕ್ಸಿಜನ್ ಸಿಗ್ಬೇಕು ಅಲ್ವಾ? ಹಾಗಾಗಿ ಈ 6ಅನ್ನ ನಾವು 2 ಉತ್ಪನ್ನಕ್ಕೂ ಭಾಗ ಮಾಡಿದ್ರೆ ಹೇಗೆ, ಇಲ್ಲಿ 2ರಿಂದ ಗುಣಾಕಾರ ಮಾಡಿದ್ರೆ ಆಗ ಒಟ್ಟು 4 ಆಕ್ಸಿಜನ್ ಇಲ್ಲಿ ಹೋಯ್ತು. ಇಲ್ಲಿ 2ರಿಂದ ಗುಣಾಕಾರ ಮಾಡಿದ್ರೆ ಇಲ್ಲಿ 2 ಆಕ್ಸಿಜನ್ ಹೋಯ್ತು. ಅಲ್ಲಿಗೆ ಒಟ್ಟಾರೆಯಾಗಿ 6 ಆಕ್ಸಿಜನ್ಗಳು ಸಿಕ್ಕಂಗಾಯ್ತು. ಆದ್ರೆ ಬದಲಾಗ್ತಾ ಇರೋದೇನು, ಸಲ್ಫರ್ ಮುಂಚೆ 1 ಇದ್ದಿದ್ದು ಇಲ್ಲಿ 2ರಿಂದ ಗುಣಾಕಾರ ಆಗ್ತಾ ಇರೋದಕ್ಕೆ 2 ಸಲ್ಫರ್ ಆಗಿ ಬದಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಹೈಡ್ರೋಜನ್ ಮುಂಚೆ 2 ಹೈಡ್ರೋಜನ್ ಇರೋದು 2ರಿಂದ ಗುಣಾಕಾರ ಆಗಿ 4 ಹೈಡ್ರೋಜನ್ಗಳಾಗ್ತಾ ಇದೆ. ಸೊ ಇಲ್ಲಿ ಹೈಡ್ರೋಜನ್ನ ಸಂಖ್ಯೆ ಮತ್ತೆ ಸಲ್ಫರ್ನ ಸಂಖ್ಯೆ ಕೂಡ ಬದಲಾಗಿದೆ. ಹಾಗಾಗಿ ಇಲ್ಲಿ 4 ಹೈಡ್ರೋಜನ್ 2 ಹೈಡ್ರೋಜನ್ ಆಗಿರೋದ್ರಿಂದ ಪ್ರತಿವರ್ತಕ ಭಾಗದಲ್ಲೂ ಅದನ್ನ ಬದಲು ಮಾಡಬೇಕು ನಾವು. ಸೊ ಇಲ್ಲಿಗೆ 2ರಿಂದ ಗುಣಾಕಾರ ಮಾಡಿದ್ರೆ ಏನಾಗತ್ತೆ, ಹೈಡ್ರೋಜನ್ 4 ಹೈಡ್ರೋಜನ್ಗಳಾಗಿ ಬದಲಾಗತ್ತೆ. ಅಂದ್ರೆ ಹೈಡ್ರೋಜನ್ನ ಸಂಖ್ಯೆ ಬದಲಾಗತ್ತೆ. ಸಲ್ಫರ್ನ ಸಂಖ್ಯೆ ಕೂಡ 1ರಿಂದ 2 ಆಗತ್ತೆ. ಆಯ್ತಾ? ಮುಂಚೆ 1 ಇತ್ತು, 2ರಿಂದ ಗುಣಾಕಾರ ಆಗಿ ಸಲ್ಫರ್ನ ಸಂಖ್ಯೆ 2 ಆಗತ್ತೆ. ಸೊ ಹೀಗೆ ನಾವು ಗುಣಾಕಾರವನ್ನ ಮಾಡಿದಾಗ ನಮ್ಗೆ ಎಲ್ಲ ಧಾತುವಿನ ಪರಮಾಣು ಸಂಖ್ಯೆನೂ ಕೂಡ ಸರಿದೂಗಿರೋದನ್ನ ನಾವು ಗಮನಿಸಬಹುದು. ಹಾಗಾಗಿ ಮೊದಲನೇ ಕ್ರಿಯೆಯ ಸರಿದೂಗಿರುವಂತಹ ಸಮೀಕರಣವನ್ನ ನೋಡೋದಿದ್ರೆ ಇದರ ಸರಿದೂಗಿರುವಂತಹ ಸಮೀಕರಣ ಏನಾಗಿರತ್ತೆ, 2 H2S ಪ್ಲಸ್ 3 O2 2 ಸೇರಿ ನಮಗೆ 2 H2O ಪ್ಲಸ್ 2 SO2 ಇದು ಸರಿದೂಗಿರುವಂತಹ ರಾಸಾಯನಿಕ ಸಮೀಕರಣ ಆಗಿದೆ. ಆಯ್ತಾ? ಈಗಲೂ ನೀವು ಪರೀಕ್ಷೆ ಮಾಡಿ ನೋಡಬಹುದು. ಹೈಡ್ರೋಜನ್ ಪ್ರತಿವರ್ತಕ ಭಾಗದಲ್ಲಿ 4 ಇದೆ, ಉತ್ಪನ್ನ ಭಾಗದಲ್ಲೂ ಕೂಡ 4 ಇದೆ. ಸಲ್ಫರ್ ಪ್ರತಿವರ್ತಕ ಭಾಗದಲ್ಲಿ 2 ಇದೆ, ಉತ್ಪನ್ನ ಭಾಗದಲ್ಲೂ ಕೂಡ 2 ಇದೆ. ಆಕ್ಸಿಜನ್ ಪ್ರತಿವರ್ತಕ ಭಾಗದಲ್ಲಿ 6 ಇದೆ, ಉತ್ಪನ್ನ ಭಾಗದಲ್ಲೂ 6 ಇದೆ. ಸೊ ಈಗ ನಾವು ಈ ಸಮೀಕರಣ ಸರಿದೂಗಿದೆ ಅಂತ ಹೇಳಬಹುದು. ಇದು ಮೊದಲನೇ ಹೇಳಿಕೆಗೆ. ಇನ್ನು ಎರಡನೇದು, ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ ಅನ್ನ ನೀಡುತ್ತದೆ ಅಂತ ಇದೆ. ಇದು ಎರಡನೇ ಹೇಳಿಕೆ ಅಲ್ವಾ? ಸೊ ನಾವು
ಈ ಪೇಜಲ್ಲಿ 2 ಮತ್ತೆ 3ನೇ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನ ನೋಡೋಣ. ಮೊದಲನೇದು ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನ ಜೊತೆಗೆ ವರ್ತಿಸಿ. ಉತ್ಪನ್ನ ಏನೇನ್ ಸಿಗ್ತಾ ಇದೆ? ಒಂದು ಬೇರಿಯಂ ಸಲ್ಫೇಟ್ ಸಿಗ್ತಾ ಇರತ್ತೆ, ಪ್ಲಸ್ ಇನ್ನೊಂದು ಅಲ್ಯೂಮಿನಿಯಂ ಕ್ಲೋರೈಡ್ ಸಿಗ್ತಾ ಇರತ್ತೆ. ಇದೆರಡು ಉತ್ಪನ್ನಗಳು ಸಿಗ್ತಾ ಇರತ್ತೆ ನಮ್ಗೆ. ಈಗ ನಾವು ಮತ್ತೆ ಎಲ್ಲ ಧಾತುವಿನ ಪರಮಾಣು ಸಂಖ್ಯೆಯನ್ನ ಹೋಲಿಸ್ತಾ ಹೋಗ್ಬೇಕು. ಸೊ BA ಎಷ್ಟಿದೆ? ಪ್ರತಿವರ್ತಕ ಭಾಗದಲ್ಲಿ ಬೇರಿಯಂ 1 ಇದೆ, ಉತ್ಪನ್ನ ಭಾಗದಲ್ಲಿ ಬೇರಿಯಂ 1 ಇದೆ. ಕ್ಲೋರಿನ್ ಪ್ರತಿವರ್ತಕ ಭಾಗದಲ್ಲಿ 2 ಇದೆ, ಉತ್ಪನ್ನ ಭಾಗದಲ್ಲಿ 3 ಇದೆ. ನೆಕ್ಸ್ಟು ಅಲ್ಯೂಮಿನಿಯಂ ಪ್ರತಿವರ್ತಕ ಭಾಗದಲ್ಲಿ 2 ಇದೆ, ಉತ್ಪನ್ನ ಭಾಗದಲ್ಲಿ 1 ಇದೆ. ಸಲ್ಫರ್ ಪ್ರತಿವರ್ತಕ ಭಾಗದಲ್ಲಿ ಇಲ್ಲಿ ಕೆಳಗಡೆಗೆ 1 ಇದೆ, ಅಂದ್ರೆ ಏನು ಬರ್ತಿಲ್ಲ ಅಂದ್ರೆ ಅರ್ಥ 1 ಅಲ್ವಾ? ಆದ್ರೆ ಇಲ್ಲಿ ಬ್ರಾಕೆಟ್ ಇದೆ, ಬ್ರಾಕೆಟ್ ನ ಹೊರಗಡೆಗೆ 3 ಅಂತ ಬರ್ದಿದೀವಿ. ಸೊ ಇದರ ಅರ್ಥ ಬ್ರಾಕೆಟ್ ಹೊರಗಡೆ ಇರುವಂತಹ ಸಂಖ್ಯೆ ಒಳಗಡೆ ಇರೋ ಪ್ರತಿ ಧಾತುವಿನ ಸಂಖ್ಯೆಯ ಜೊತೆಗೆ ಗುಣಾಕಾರ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ಹಾಗಾಗಿ ಒಟ್ಟು ಸಲ್ಫರ್ ಎಷ್ಟಿರತ್ತೆ? 3 ಇರತ್ತೆ ಪ್ರತಿವರ್ತಕ ಭಾಗದಲ್ಲಿ, ಉತ್ಪನ್ನ ಭಾಗದಲ್ಲಿ 1 ಇದೆ. ಇನ್ನು ಆಕ್ಸಿಜನ್ಗೂ ಕೂಡ ಅದೇ ರೀತಿ ಪ್ರತಿವರ್ತಕ ಭಾಗದಲ್ಲಿ 4 ಆಕ್ಸಿಜನ್ ಇದೆ, ಹಾಗೆ ಹೊರಗಡೆಗೆ ಬ್ರಾಕೆಟ್ ನ ಹೊರಗಡೆಗೆ 3 ಅಂತ ಇರೋದಕ್ಕೆ 4 3 12 ಅನ್ನೋದನ್ನ ನಾವು ಬರ್ಕೋಬೇಕು. ಇನ್ನು ಉತ್ಪನ್ನ ಭಾಗದಲ್ಲಿ ಎಷ್ಟಿದೆ? 4 ಇದೆ. ಸೊ ಗರಿಷ್ಠ ಸಂಖ್ಯೆಯ ಧಾತುವಿನ ಜೊತೆಗೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನಾವು 12 ಸರಿ ಮಾಡೋದಿಕ್ಕೆ 4 3 12 ಅಂತ ಮಾಡ್ಕೊಳ್ತೀವಿ. ಸೊ ಇಲ್ಲಿ 3ರಿಂದ ಗುಣಾಕಾರ ಆಗ್ತಾ ಇದೆ ಅಂತ ಆಯ್ತು. 3ರಿಂದ ಗುಣಾಕಾರ ಆಗ್ತಾ ಇದೆ ಅಂದ್ರೆ ಅರ್ಥ ಬೇರಿಯಂ ಕೂಡ 3ರಿಂದ ಗುಣಾಕಾರ ಆಗ್ತಾ ಇದೆ, ಹಾಗೆ ಸಲ್ಫರ್ ಕೂಡ 3ರಿಂದ ಗುಣಾಕಾರ ಆಗಿ ಬದಲಾಗ್ತಾ ಇದೆ ಅಲ್ವಾ? ಈಗ ಇಲ್ಲಿ ಬೇರಿಯಂ 3 ಆಯ್ತು ಅಂದ್ರೆ ನಾವು ಪ್ರತಿವರ್ತಕ ಭಾಗದಲ್ಲೂ 3ಅನ್ನ ಗುಣಾಕಾರ ಮಾಡ್ಕೋಬೇಕಾಯ್ತು. ಸೊ ಇಲ್ಲಿ 1 ಗುಣಿಸು 3 ಆಗಿ ಬೇರಿಯಂ 3 ಆಯ್ತು. ಇಲ್ಲಿ 3 ಇದೆ, ಇದು ಕ್ಲೋರಿನ್ಗೂ ಕೂಡ ಗುಣಾಕಾರ ಆಗತ್ತೆ. ಇಲ್ಲಿ ಕೆಳಗಡೆಗೆ 2 ಇರೋದ್ರಿಂದ ಕ್ಲೋರಿನ್ 2 ಅಂತ ಇರೋದ್ರಿಂದ ಈ 2 ಮತ್ತೆ 3 ಗುಣಾಕಾರ ಆಗಿ ನಮ್ಗೆ 6 ಅಂತ ಸಿಗತ್ತೆ. ಸೊ ಇಲ್ಲಿ ಕ್ಲೋರಿನ್ ಬದಲಾಯಿತು ಅಂದ್ಮೇಲೆ ಈ ಕಡೆಗೂ ಉತ್ಪನ್ನದ ಭಾಗದಲ್ಲೂ ನಾವು ಕ್ಲೋರಿನ್ ಅನ್ನ 6 ಮಾಡ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ 2ರಿಂದ ಗುಣಾಕಾರ ಮಾಡ್ಕೊಂಡಾಗ 6 ಅಂತ ಆಗತ್ತೆ. ಸೊ ಇಲ್ಲಿ 2ರಿಂದ ಗುಣಾಕಾರ ಮಾಡ್ತಾ ಇದೀವಿ ಅಂದ್ರೆ ಇಡೀ ಸಂಯುಕ್ತವನ್ನೇ ಗುಣಿಸ್ಕೋಬೇಕು. ಸೊ ಇಲ್ಲಿ ಅಲ್ಯೂಮಿನಿಯಂ ಕೂಡ 2ರಿಂದ ಗುಣಾಕಾರ ಆಗತ್ತೆ, ಹಾಗಾಗಿ ಇಲ್ಲಿ 2 ಅಂತ ಸಿಗತ್ತೆ. ಈಗ ನೋಡಿದ್ರೆ ಪ್ರತಿವರ್ತಕ ಭಾಗ ಮತ್ತೆ ಉತ್ಪನ್ನ ಭಾಗವನ್ನ ನೋಡಿದ್ರೆ ನಾವು ಎರಡೂ ಭಾಗದಲ್ಲೂ ನಮ್ಗಿವಾಗ ಸರಿದೂಗಿರುವಂತಹ ಸಮೀಕರಣವನ್ನ ಬರ್ಕೊಂಡ್ರೆ ಸೊ ಇಲ್ಲಿ 2 ಇದು ಸರಿದೂಗಿರುವಂತಹ ರಾಸಾಯನಿಕ ಸಮೀಕರಣ. ಇಲ್ಲಿ ಇನ್ನೊಂದ್ಸಲ ನಾವು ಎಲ್ಲಾ ಧಾತುಗಳನ್ನು ಚೆಕ್ ಮಾಡಿದ್ರೆ ಪ್ರತಿವರ್ತಕ ಭಾಗದಲ್ಲಿ 3 ಬೇರಿಯಂ ಇದೆ, ಉತ್ಪನ್ನ ಭಾಗದಲ್ಲೂ 3 ಬೇರಿಯಂ ಇದೆ. ಕ್ಲೋರಿನ್ ಪ್ರತಿವರ್ತಕ ಭಾಗದಲ್ಲಿ 6 ಇದೆ, ಉತ್ಪನ್ನ ಭಾಗದಲ್ಲೂ ಕೂಡ 6 ಇದೆ. ಇಲ್ಲಿ 2 ಇದೆ, ಇಲ್ಲಿ 3 ಇದೆ, 2 3 6 ಅಂತ ಆಗತ್ತೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಪ್ರತಿವರ್ತಕ ಭಾಗದಲ್ಲಿ 2 ಇದೆ, ಉತ್ಪನ್ನ ಭಾಗದಲ್ಲೂ ಕೂಡ 2 ಇದೆ. ಸಲ್ಫರ್ ಪ್ರತಿವರ್ತಕ ಭಾಗದಲ್ಲಿ 3 ಇದೆ, ಉತ್ಪನ್ನ ಭಾಗದಲ್ಲೂ ಕೂಡ 3 ಇದೆ. ಹಾಗೆ ಆಕ್ಸಿಜನ್ ಪ್ರತಿವರ್ತಕ ಭಾಗದಲ್ಲಿ 12 ಇದೆ, ಉತ್ಪನ್ನ ಭಾಗದಲ್ಲೂ ಕೂಡ 12 ಇದೆ. ಸೊ ಎಲ್ಲಾ ಧಾತುಗಳ ಸಂಖ್ಯೆಯು ಕೂಡ
ಸರಿದೂಗಿದೆ ಅಂತ ಆಯ್ತು. ಇದು ಎರಡನೇ ಹೇಳಿಕೆಗಾಯ್ತು. ಇನ್ನೂ ಒಂದು ಬಾಕಿ ಇದೆ ಅಲ್ವಾ, ಮೂರನೇ ಹೇಳಿಕೆ ಬಾಕಿ ಇದೆ. ಮೂರನೇ ಹೇಳಿಕೆಯಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಪೊಟ್ಯಾಷಿಯಂ ಲೋಹವು ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ನೀಡುತ್ತದೆ ಅಂತ ಇದೆ. ಸೊ ಮೂರನೇದು, ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಂದ್ರೆ KOH ಅಂತ ಅರ್ಥ ಮಾಡ್ಕೋಬೇಕು ಮಕ್ಳೇ. ಹಾಗೆ ಹೈಡ್ರೋಜನ್ ಅನಿಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ, ಇದು ಬಿಡುಗಡೆ ಆಗ್ತಾ ಇದೆ ಅಂತ. ಇಲ್ಲೂ ಕೂಡ ನಾವು ಮುಂಚಿನ ರೀತಿಯಲ್ಲಿ ಪ್ರತಿಯೊಂದು ಧಾತುವಿನ ಸಂಖ್ಯೆಗಳನ್ನ ಬರಿತಾ ಹೋದ್ರೆ, ಪೊಟ್ಯಾಷಿಯಂ ಮುಂಚೆ ಪ್ರತಿವರ್ತಕ ಭಾಗದಲ್ಲಿ 1 ಇದೆ, ಉತ್ಪನ್ನ ಭಾಗದಲ್ಲಿ 1 ಇದೆ. ಹೈಡ್ರೋಜನ್ ಪ್ರತಿವರ್ತಕ ಭಾಗದಲ್ಲಿ 2 ಇದೆ, ಉತ್ಪನ್ನ ಭಾಗದಲ್ಲಿ 3 ಇದೆ. ಆಕ್ಸಿಜನ್ ಪ್ರತಿವರ್ತಕ ಭಾಗದಲ್ಲಿ 1 ಇದೆ, ಉತ್ಪನ್ನ ಭಾಗದಲ್ಲೂ ಕೂಡ 1 ಇದೆ. ಸೊ ಸರಿ ಹೋಗದೆ ಇರುವಂತಹದ್ದು ಹೈಡ್ರೋಜನ್ನ ಸಂಖ್ಯೆ ಅಲ್ವಾ. ಇಲ್ಲಿ 3 ಇದೆ, ಹಾಗೆ ಇಲ್ಲಿ 2 ಇದೆ. ಹಾಗಾಗಿ ಇಲ್ಲಿ ನಾವು ಇಲ್ಲಿ 2ರಿಂದ ಗುಣಾಕಾರ ಮಾಡಿಕೊಂಡ್ರೆ ಆಗ ಏನಾಗತ್ತೆ, ಇಲ್ಲಿ ಒಟ್ಟಾರೆಯಾಗಿ 4 ಹೈಡ್ರೋಜನ್ ಅಂತ ಆಗತ್ತೆ, ಹೌದಾ. ಸೊ ಇಲ್ಲಿ 3 ಹೈಡ್ರೋಜನ್ ಇದೆ, ಇಲ್ಲಿ 4 ಹೈಡ್ರೋಜನ್ ಆಗಿರೋದ್ರಿಂದ ನಾವಿಲ್ಲಿ 2 KOH ಅನ್ನ ಕೊಟ್ರೆ, KOH ಅನ್ನ ನಾವು ಇಲ್ಲಿ 2ರಿಂದ ಗುಣಾಕಾರ ಮಾಡಿಕೊಂಡ್ರೆ ಏನಾಯ್ತು, ಇಲ್ಲಿ ಪೊಟ್ಯಾಷಿಯಂ 2 ಅಂತ ಆಗತ್ತೆ. ಹಾಗೆ ಹೈಡ್ರೋಜನ್ 3ರಿಂದ 4 ಆಗತ್ತೆ, ಯಾಕಂದ್ರೆ ಇಲ್ಲಿ 2 ಇದೆ, ಹಾಗೆ ಇಲ್ಲಿ 2 ಹೈಡ್ರೋಜನ್ ಇರೋದಕ್ಕೆ 3ರಿಂದ 4 ಹೈಡ್ರೋಜನ್ ಅಂತ ಆಗತ್ತೆ. ಆಕ್ಸಿಜನ್ 2 ಅಂತ 2 ಅಂತ ಬದಲಾಗತ್ತೆ ಅಲ್ವಾ. ಸೊ ಇಲ್ಲಿ 2ರಿಂದ ಗುಣಾಕಾರ ಮಾಡಿರೋದಕ್ಕೆ ಆಕ್ಸಿಜನ್ ಇಲ್ಲಿ ಏನಾಗ್ತಾ ಇದೆ, 2 ಅಂತ ಬದಲಾಗಿತ್ತು. ಈಗ ಹೈಡ್ರೋಜನ್ನ ಸಂಖ್ಯೆ ಮತ್ತೆ ಆಕ್ಸಿಜನ್ನ ಸಂಖ್ಯೆ 2 ಸರಿದೂಗಿದೆ, ಪೊಟ್ಯಾಷಿಯಂ ಮಾತ್ರ ಸರಿದೂಗದೆ ಇರೋದಕ್ಕೆ ಇಲ್ಲಿ ನಾವು 2ರಿಂದ ಗುಣಾಕಾರ ಮಾಡಿಕೊಂಡ್ರೆ ಇಲ್ಲೂ ಕೂಡ ಪೊಟ್ಯಾಷಿಯಂನ ಸಂಖ್ಯೆಯು ಕೂಡ ಸರಿದೂಗುತ್ತೆ. ಸೊ ಇವಾಗ ಸರಿದೂಗಿರುವಂತಹ ರಾಸಾಯನಿಕ ಸಮೀಕರಣವನ್ನ ಬರೆದು ನಾವು ನೋಡೋಣ. ಏನಿದೆ ಸರಿದೂಗಿರುವಂತಹ ಸಮೀಕರಣ, 2 ಪೊಟ್ಯಾಷಿಯಂ ಪ್ಲಸ್ 2 ನೀರಿನ ಅಣು ವರ್ತಿಸಿ ನಮಗೆ 2 ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಉಂಟಾಗ್ತಾ ಇದೆ, ಮತ್ತೆ ಇನ್ನೊಂದು ಹೈಡ್ರೋಜನ್ ಅನಿಲದ ಬಿಡುಗಡೆಯನ್ನ ನೋಡಬಹುದು. ಈಗ ನಾವು ಇಲ್ಲಿ ಪ್ರತಿಯೊಂದು ಧಾತುವಿನ ಪರಮಾಣು ಸಂಖ್ಯೆಯನ್ನ ನೋಡಿದ್ರೆ ಪೊಟ್ಯಾಷಿಯಂ 2 ಕಾಣಿಸ್ತಾ ಇದೆ, ಇಲ್ಲೂ ಕೂಡ ಪೊಟ್ಯಾಷಿಯಂ 2 ಇದೆ. ಹೈಡ್ರೋಜನ್ 4 ಹೈಡ್ರೋಜನ್ ಇದೆ, ಇಲ್ಲಿ 2 ಹೈಡ್ರೋಜನ್ ಇಲ್ಲಿಂದ ಬಂತು, ಇನ್ನೆರಡು ಇಲ್ಲಿಂದ ಸಿಗತ್ತೆ, ಹಾಗಾಗಿ ಒಟ್ಟಾರೆ 4 ಹೈಡ್ರೋಜನ್ ಇದೆ. ಇನ್ನು ಆಕ್ಸಿಜನ್, ಇಲ್ಲಿ 2 ಆಕ್ಸಿಜನ್ಗಳಿತ್ತು, ಇಲ್ಲೂ ಕೂಡ 2 ಆಕ್ಸಿಜನ್ ಆಗಿ ನಮ್ಗೆ ಸಮೀಕರಣ ಸರಿದೂಗಿದೆ. ಈ ರೀತಿಯಾಗಿ ನಾವು ಸಮೀಕರಣವನ್ನ ಸರಿದೂಗಿಸಬಹುದು.